ಇಂದಿಗೆ 500 ವರ್ಷಗಳ ಹಿಂದೆ ಸುಪ್ರಸಿದ್ಧ ಬ್ರಿಟಿಷ್ ಕವಿ ಜಾನ್ ಮಿಲ್ಟನ್ 1637 ಹೇಳಿದರು, ಫೇಮ್ ಈಸ್ ದಿ ಲಾಸ್ಟ್ ಇನ್ಫರ್ಮಿಟಿ ಆಫ್ ಎ ನೋಬಲ್ ಮೈಂಡ್ ಅಂತ. ಫೇಮ್ ಈಸ್ ದಿ ಲಾಸ್ಟ್ ಇನ್ಫರ್ಮಿಟಿ ಆಫ್ ಎ ನೋಬಲ್ ಮೈಂಡ್. ಎಂಥ ಧೀಮಂತ ಮನುಷ್ಯನಿಗೂ ಕೂಡ ಕಟ್ಟ ಕಡೆಯ ದೌರ್ಬಲ್ಯ ಅಂತಂದರೆ ಖ್ಯಾತಿಯ ಗುಂಗು, ಖ್ಯಾತಿಯ ಹುಚ್ಚು. ಈ ಖ್ಯಾತಿಯ ಹುಚ್ಚು ಕುದುರೆಯನ್ನು ಬೆನ್ನಟ್ಟಿದವರು ಅನೇಕರು ಕೂಡ ನಗಪಾಟಲು ವಸ್ತುವಾಗಿಬಿಟ್ಟಿದ್ದಾರೆ. ಇತಿಹಾಸದಲ್ಲಿ ತಮ್ಮದೊಂದು ಮೈಲುಗಲ್ಲು ಸ್ಥಾಪಿಸ್ಲಿಕ್ಕೆ ಹೋಗಿಬಿಟ್ಟು ಮುಗ್ಗರಿಸಿದ್ದಾರೆ. ನಿನ್ನೆ ದಿಲ್ಲಿಯಲ್ಲಿ ಈ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಈ ಜನ್ ಝೆಡ್ಗಳ ಒಂದು ದೊಡ್ಡ ಸಾವಿರಾರು ಮಂದಿ ಯುವಕರನ್ನು ಕಟ್ಕೊಂಡ್ಬಿಟ್ಟು ಕ್ರಾಂತಿ ಮಾಡಲಿಕ್ಕೆ ಹೊರಟ ಸೋನಮ್ ವಾಂಗ್ಚುಕ್ ಕೂಡ ಬಹುಶಃ ಇದೇ ಪಟ್ಟಿಯಲ್ಲಿ ಸೇರಿದ್ದಾರೆ ಅಂತ ಹೇಳಲಿಕ್ಕೆ ವಿಷಾದ ಅನಿಸುತ್ತೆ. ಆ ವ್ಯಕ್ತಿ ಬಗ್ಗೆ ಮರುಕು ಬರುತ್ತೆ. ಅಂದಹಾಗೆ ಈ ಇಡೀ ಚಳವಳಿ ಶುರುವಾಗಿದ್ದೇ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಅರೆ ಬರೆ ಶಿಕ್ಷಣದ ಮೂಲಕ LLB ಪದವೀಧರರಾಗಿರೋ ಅನೇಕ ಮಂದಿ ಸೋಮಾರಿ ವಕೀಲರನ್ನು ಕುರಿತುಬಿಟ್ಟು, ಹೊರತಲೆಮಾರಿನ ವಕೀಲರನ್ನು ಕುರಿತುಬಿಟ್ಟು ಇವರು ಸುಮ್ಮನೆ ಜರಗಳ ಥರ ಅಲ್ಲಿ ಇಲ್ಲಿ ಕೋರ್ಟ್ ಆವರಣದಲ್ಲಿ ಓಡಾಡ್ಕೊಂಡಿರ್ತಾರೆ ಹೊರತು ಇವ್ರಿಗೆ ಪರಿಪೂರ್ಣವಾದ ಕಾನೂನು ಜ್ಞಾನವೇ ಇಲ್ಲ ಅನ್ನೋ ಅರ್ಥ ಬರೋ ರೀತಿಯಲ್ಲಿ ಹೇಳಿದ್ದಕ್ಕೆ ಆ ಕಾಕ್ರೋಚ್ ಅಂತ ಶಬ್ದ ಕೇಳಿದ್ದೇ ತಡ ಅದೆಲ್ಲೋ ಅಮೇರಿಕದಲ್ಲಿ ಕೂತಿದ್ದ ಈ ಅಭಿಷೇಕ್ ದೀಪ್ಕೆ ಅನ್ನೋ ವ್ಯಕ್ತಿ, ಈ ಹುಡುಗ ದಡಿಗರೇ ಓಡಿ ಬಂದುಬಿಟ್ಟ. ಆತನಿಗೆ ತಕ್ಷಣವೇ ಕ್ರಾಂತಿಯ ಕಿಡಿ ಹೊತ್ತುಬಿಡ್ತು ಅಂತ ಕಾಣುತ್ತೆ. ಅರೆ ಕಾಕ್ರೋಚ್ ಅಂತ ಕರೆದುಬಿಟ್ರ. ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಅಲ್ಲೇ ಹುಟ್ಟಾಕ್ಬಿಟ್ಟ. ಸೋಷಿಯಲ್ ಮೀಡಿಯಾದಲ್ಲಿ ಒಮ್ಮೆಲೆ ಆತನಿಗೆ 2.5 ಕೋಟಿ ಹಿಂಬಾಲಕರು ಸಿಕ್ಬಿಟ್ರಂತೆ, ಫಾಲೋವರ್ಸ್ ಸಿಕ್ಬಿಟ್ರಂತೆ. ದಿಢೀರ್ನೇ ಆತ ದಿಲ್ಲಿಗೆ ಧಾವಿಸಿ ಬಂದ. ಬೆಂಗಳೂರಿಗೂ ಬಂದಿದ್ದ, ಮುಂಬೈಗೂ ಹೋದ. ಅಲ್ಲೆಲ್ಲೂ ಆತನ ಕ್ರಾಂತಿಯ ಕಹಳೆಗೆ ಮರುಸ್ಪಂದನ ಸಿಗಲಿಲ್ಲ ಅಂದಾಗ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಹೋಗಿ ಕೂತ್ಬಿಟ್ಟು ಚಳುವಳಿಯನ್ನು ಶುರು ಮಾಡ್ದ. ಆತ ಚಳುವಳಿ ಶುರು ಮಾಡಿದ 3-4 ದಿವಸಕ್ಕೆ ಈ ಲಡಕ್ ಮೂಲದ ಈ ಸೋನಮ್ ವಾಂಗ್ಚುಕ್ಕನ್ನು, ಮೂಲತಃ ವೃತ್ತಿಪರ ಎಂಜಿನಿಯರ್, ಅವರನ್ನು ಒಂದು ವರ್ಗ, ಎಡಪಂಥೀಯ ಹೋರಾಟಗಾರರು ಒಂದು ವರ್ಗ ಅವ್ರನ್ನ ಪರಿಸರವಾದಿ, ಒಬ್ಬ ವಿಜ್ಞಾನಿ ಅಂತ ಗುರುತಿಸ್ತಾರೆ. ವಿಜ್ಞಾನಿ ಅನ್ನಲಿಕ್ಕೆ ಅವರು ಯಾವುದೇ ಸಂಶೋಧನಾ ಪ್ರಬಂಧಗಳಾಗಲಿ ಪೇಟೆಂಟ್ಗಳಾಗಲಿ ಅವ್ರ ಹೆಸರಲ್ಲಿಲ್ಲ. ಆದರೂ ಕೂಡ ಅವ್ರನ್ನ ಪರಿಸರ ತಜ್ಞ ಅಂತ ಗುರುತಿಸ್ತಾರೆ. ಹೌದು, ಪರಿಸರ ರಕ್ಷಣೆ ಕುರಿತಂತೆ ಕೆಲವು ಅಹಿಂಸಾತ್ಮಕ ಹೋರಾಟ ಮಾಡಿರ್ಬೋದು. ಅದರ ಜೊತೆಗೆ ಅವರನ್ನು ಈ ಕ್ರಾಂತಿಕಾರಿ ಹೋರಾಟಗಾರರೆಲ್ಲ ಮಹಾತ್ಮನನ್ನಾಗಿ ಮಹಾತ್ಮ ಗಾಂಧಿಯ ಸ್ಥಾನದಲ್ಲಿ ಕೂಡಿಸ್ಲಿಕ್ಕೆ ಹೊರಟುಬಿಟ್ಟಿದ್ದಾರೆ. ಸೋನಮ್ ವಾಂಗ್ಚುಕ್ ಕ್ರಾಂತಿಕಾರಿ ಹೋರಾಟಗಾರ. ಈ ಕ್ರಾಂತಿಯ ಗುಂಗು ಅವ್ರಿಗೆ ಎಷ್ಟು ಮಟ್ಟಿಗೆ ತಲೆ ಹೋಗಿದೆ ಅಂತಂದರೆ 2019ರಲ್ಲಿ ಮೋದಿ ಸರ್ಕಾರ ಆರ್ಟಿಕಲ್ 370 ರದ್ದುಗೊಳಿಸಿ ಜಮ್ಮು ಕಾಶ್ಮೀರವನ್ನು 2 ವಿಭಾಗಗಳನ್ನು ಮಾಡಿಬಿಟ್ಟು ಜಮ್ಮು ಕಾಶ್ಮೀರ ಒಂದು ಕೇಂದ್ರಾಡಳಿತ ರಾಜ್ಯವಾದರೆ ಲಡಾಖನ್ನೇ ಪ್ರತ್ಯೇಕಗೊಳಿಸ್ಬಿಟ್ಟು ಅದನ್ನೊಂದು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಘೋಷಿಸಿದರು. ಆಗ ಇದೇ ಸೋನಮ್ ವಾಂಗ್ಚುಕ್ ತುಂಬ ಹೃದಯದಿಂದ ಸ್ವಾಗತಿಸ್ಬಿಟ್ರು. ಅಯ್ಯೋ, ನಾವು ಜಮ್ಮು ಕಾಶ್ಮೀರದಲ್ಲಿ ನಾವು ಅಸ್ತಿತ್ವವನ್ನೇ ಕಳ್ಕೊಂಡ್ಬಿಟ್ಟಿದ್ವಿ, ನಾವು ಲಡಾಖಿಗಳು, ನಾವು ಬೌದ್ಧರೆಲ್ಲ ನಮ್ಮ ಅಸ್ತಿತ್ವವನ್ನೇ ಕಳ್ಕೊಂಡ್ಬಿಟ್ಟಿದ್ವಿ. ಈಗ ನಮಗೆ ಪ್ರತ್ಯೇಕ ಸ್ಥಾನಮಾನವನ್ನು ಕೊಟ್ಟರೆ ನಾವು ಕೇಂದ್ರ ಸರ್ಕಾರವನ್ನು ಎಷ್ಟು ಪ್ರಶಂಸಿದ್ರು ಸಾಲದು ಅಂತ ಹೇಳಿದರು. ಮುಂದೆ ಕ್ರಮೇಣ ಅವರ ಮತ್ತೊಂದು ಬೇಡಿಕೆ ಇಟ್ಟರು, ನಮ್ಮನ್ನು 6ನೇ ಶೆಡ್ಯೂಲ್ಗೆ ಸೇರಿಸ್ಬಿಡಿ, ಅಂದರೆ ನಮಗೆ ಪ್ರತ್ಯೇಕ ಸ್ಥಾನಮಾನ ಕೊಡಿ ಅಂತಂದ್ಬಿಟ್ಟು. ಈ ಮೊದಲೇ ಕಾಶ್ಮೀರಕ್ಕೆ ಕೊಟ್ಟ, ಜಮ್ಮು ಕಾಶ್ಮೀರಕ್ಕೆ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಕೊಟ್ಟ 380 ಆರ್ಟಿಕಲ್ 370 ವಿಶೇಷ ಸ್ಥಾನಮಾನವನ್ನು ರದ್ದುಗೊಳಿಸಿದಾಗ ಈತ ಲಡಖ್ಗೆ ಪ್ರತ್ಯೇಕವಾದ ಸ್ಥಾನಮಾನವನ್ನು ಕೇಳಿದರು. ಅಂದರೆ ಲಡಖ್ನಲ್ಲಿರೋ ಸರ್ಕಾರದ ಅನುಮತಿ ಇಲ್ಲದೆ ಭಾರತ ಸರ್ಕಾರ ಏನೂ ಮಾಡಿಕೊಡೋದಿಲ್ಲ ಲಡಖ್ನಲ್ಲಿ ಅಂತ. ನಮ್ಗೆ ಗೊತ್ತಿರಲಿ, ಲಡಖ್ ಪ್ರಕೃತಿಯ ಅತ್ಯಂತ ರಮಣೀಯ ತಾಣ. ಆದರೆ ಚೀನಾ ನಮ್ಮ ಶಾಶ್ವತ ಶತ್ರು ರಾಷ್ಟ್ರ, ಚೀನಾ ಗಡಿಗೆ ಹೊಂದಿಕೊಂಡಿರೋ ಪ್ರದೇಶ. ಅಲ್ಲೆಲ್ಲ ಚೀನಿಯರ ಸಂಭಾವ್ಯ ದಾಳಿಯನ್ನು ತಪ್ಪಿಸಲಿಕ್ಕೆ ಭಾರತ ಸರ್ಕಾರ, ಭಾರತದ ಸೇನೆ, ಬಾರ್ಡರ್ ರೋಡ್ ಆರ್ಗನೈಜೇಷನ್ ಅಲ್ಲಿ ಗಡಿ ಪ್ರದೇಶದ ಆ ಪರ್ವತ ಶ್ರೇಣಿಯಲ್ಲೂ ಕೂಡ ರಸ್ತೆಗಳ ನಿರ್ಮಾಣ, ಟನಲ್ಗಳ ನಿರ್ಮಾಣ ಇತ್ಯಾದಿಗಳನ್ನು ಮಾಡ್ತಾ ಇದೆ. ಅಲ್ಲಿ ಸೇನಾ ಸಲಕರಣೆಗಳು, ಶಸ್ತ್ರಾಸ್ತ್ರಗಳ ಸರಬರಾಜುಗಾಗಿ ಮತ್ತು ಸೇನಾಪಡೆಗಳ ಓಡಾಟಕ್ಕಾಗಿ ಅಂತ ಅಲ್ಲಿ ವಿಶೇಷ ಇನ್ಫ್ರಾಸ್ಟ್ರಕ್ಚರ್ ನಿರ್ಮಾಣ ಮಾಡ್ತಿರುವಾಗ, ಮೂಲಸೌಕರ್ಯ ನಿರ್ಮಾಣ ಮಾಡ್ತಿರುವಾಗ ಪರಿಸರವನ್ನು ಧ್ವಂಸ ಮಾಡ್ತಾ ಇದ್ದಾರೆ ಭಾರತೀಯ ಸೈನಿಕರು ಅಂತ ಇದೇ ಸೋನಮ್ ವಾಂಗ್ಚುಕ್ ಆರೋಪಿಸ್ತಾ ಇದ್ದರು. ಹೀಗೆ ಒಂದು 2-3 ತಿಂಗಳ ಹಿಂದೆ ಈ ಪ್ರತ್ಯೇಕ ಸ್ಥಾನಮಾನವನ್ನು ಆ ಬೇಡಿಕೆಯನ್ನು ಇಟ್ಬಿಟ್ಟು ಉಪವಾಸ ಸತ್ಯಾಗ್ರಹ ಶುರು ಮಾಡಿದರು. ಉಪವಾಸ ಸತ್ಯಾಗ್ರಹ ಅಷ್ಟೇ ಅಲ್ಲ, ಆ ಮೊದಲನೇ ದಿವಸವೇ ಅಲ್ಲಿನ ಉದ್ರಿಕ್ತ ಯುವಕರಿಂದ ಅಲ್ಲಿನ ಭಾರತೀಯ ಜನತಾ ಪಕ್ಷದ ಕಚೇರಿಗೆ ಬೆಂಕಿ ಇಟ್ಟಿದ್ದರು. ಅದು ಹಿಂಸಾತ್ಮಕ ರೂಪ ತಾಳಿದ ಕೂಡಲೇ ಅಲ್ಲಿನ ಆಡಳಿತಗಾರರು, ಅಲ್ಲಿನ ಲೆಫ್ಟಿನೆಂಟ್ ಗವರ್ನರ್
ಇವರ ಬಂಧನಕ್ಕೆ ಆದೇಶ ಕೊಟ್ಟರು, ಬಂಧಿಸಿ ಅವ್ರನ್ನ ದಿಲ್ಲಿಯಲ್ಲಿ ಜೈಲಲ್ಲಿ ಇಟ್ಟಿದ್ರು. ಎರಡು ಮೂರು ತಿಂಗಳ ನಂತರ ಅನೇಕ ಸಾಮಾಜಿಕ ಹೋರಾಟಗಾರರು, ಇವರ ಪರ ಇದ್ದ ಸಾಮಾಜಿಕ ಹೋರಾಟಗಾರರೆಲ್ಲ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಕೊನೆಗೂ ಅವ್ರಿಗೆ ಬಿಡುಗಡೆ ಆಯಿತು. ಭಾರತ ಸರ್ಕಾರಕ್ಕೆ ಮುಚ್ಚಳಿಕೆ ಬರೆದು ಕೊಟ್ಬಿಟ್ಟು ಹೊರಗೆ ಬಂದರು. ಈ ರೀತಿ ಒಂದು ಉಪವಾಸ ವ್ರತ ಅಷ್ಟೇನು ಯಶಸ್ವಿ ಆಗಲಿಲ್ಲ, ಫೇಲ್ ಆಯಿತು ಅಂತ ಅನಿಸಿದ ಕೂಡಲೇ ಮತ್ತೊಂದು ಅವಕಾಶಕ್ಕೆ ಕಾಯ್ತಾಯಿದ್ರು. ಯಾವಾಗ ಈ ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಈ ರಾತ್ರೋರಾತ್ರಿ ಹುಟ್ಟು ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಜನಿಸಿದ ಈ ಸಂಘಟನೆ ಜಂತರ್ ಮಂತರಲ್ಲಿ ಚಳವಳಿ ಶುರು ಮಾಡ್ತೋ, ಅಲ್ಲೂ ಕೂಡ ಒಂದು 100 ಮಂದಿ ಬೆರಳಿಗೆಷ್ಟು ಬೆಂಬಲಿಗರು ಮಾತ್ರ ದಿನ ಬಂದು ಹೋಗ್ತಾಯಿದ್ರು. ಪಾಪ ಹುಡುಗರಿಗೆ ಖಚಿತವಾದ ಒಂದು ರಾಜಕೀಯ ತಿಳುವಳಿಕೆ ಇರಲಿಲ್ಲ, ಸಂಘಟನಾತ್ಮಕ ಅನುಭವ ಇರಲಿಲ್ಲ. ಅವ್ರದ್ದು ಒಂದೇ ಒಂದು ಪಾಯಿಂಟ್ ಅಜೆಂಡಾ ಏನು ಅಂತಂದರೆ, ನೀಟ್ ಪರೀಕ್ಷೆಯಲ್ಲಿ ವೈದ್ಯಕೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆಯಲ್ಲಿ ಕ್ವಶ್ಚನ್ ಪೇಪರ್ ಲೀಕ್ ಆಯ್ತಂತೆ. ಈ ಲೀಕ್ ಮಾಡಲಿಕ್ಕೆ ಕಾರಣರಾಗಿರೋ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಅನ್ನೋ ಒಂದಂಶದ ಕಾರ್ಯಕ್ರಮ ಇಟ್ಕೊಂಡ್ಬಿಟ್ಟು ನಡೆಸಿದ ಈ ಚಳವಳಿ ಖಂಡಿತವಾಗೂ ಸಾರ್ವತ್ರಿಕವಾಗಿ ಸುಲಭವಾಗಿ ಮನ್ನಣೆ ಸಿಗೋ ಥರ ಇರಲಿಲ್ಲ. ಇವರೆಲ್ಲ ಒಂದು ವಿಷಯ ನೆನಪಿಟ್ಕೋಬೇಕು, ಸೋನಮ್ ವಾಂಗ್ಚುಕ್ ಆಗಲಿ ಅಥವಾ ಈ ಅಭಿಷೇಕ್ ದೀಪ್ಕೆ ಆಗಲಿ, ಇವ್ರು ಯಾರು ವೈದ್ಯಕೀಯ ವೃತ್ತಿಗೂ ಸಂಬಂಧಪಟ್ಟವರಲ್ಲ. ವೈದ್ಯಕೀಯ ಶಿಕ್ಷಣದ ಕುರಿತಂತೆ ಯಾವತ್ತೂ ಬಹಿರಂಗವಾಗಿ ತಮ್ಮ ವಿಚಾರಧಾರೆಯನ್ನು ಪ್ರಕಟಿಸಿದವರಲ್ಲ. ಹೀಗೆ ಆ ಕ್ಷೇತ್ರಕ್ಕೆ ಸಂಬಂಧಿಸಿದ ಇವರೆಲ್ಲ ರಾತ್ರೋರಾತ್ರಿ ಕ್ರಾಂತಿಕಾರಿಗಳಾಗ್ಬಿಡ್ತೀವಿ ಅನ್ನೋ ಭ್ರಮೆಯಲ್ಲಿ ಬಂದರು. ಅಮೇರಿಕಾ ಮೂಲದ ವಿದ್ಯಾರ್ಥಿ ಈ ಅಭಿಷೇಕ್ ದೀಪ್ಕೆ ಆತ ಒಂದು ಕಾಲದಲ್ಲಿ ಆಮ್ ಆದ್ಮಿ ಪಕ್ಷದ ಪರವಾಗಿ ಕೂಡ ಕೆಲಸ ಮಾಡಿದ್ದಂತೆ. ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಣ್ಣಾ ಹಜಾರೆಯವರ ಹೋರಾಟದಲ್ಲೂ ಪಾಲ್ಗೊಂಡಿದ್ದಂತೆ. ಅದೇ ಗುಂಪಿನಲ್ಲಿದ್ದ ದಿಲ್ಲಿಗೆ ಬಂದು ಕರೆ ಕೊಟ್ಟು ಕೂಡಲೇ ಭಾರತದಲ್ಲಿ ನೇಪಾಳ, ಪಶ್ಚಿಮ ಮತ್ತು ಬಾಂಗ್ಲಾದೇಶ ಥರ ಒಂದು ದೊಡ್ಡ ಕ್ರಾಂತಿ ಆಗೋಗ್ಬಿಡುತ್ತೆ. ಜೆಡ್ ಕ್ರಾಂತಿ ಆಗಿಬಿಟ್ಟು ನರೇಂದ್ರ ಮೋದಿ ಸರ್ಕಾರವನ್ನು ಓಡಿಸ್ಬಿಡ್ಬೋದು ಅಂತ ಆ ಥರದ ಒಂದು ಅತಿಯಾದ ಮಹತ್ವಾಕಾಂಕ್ಷೆ ಇಟ್ಕೊಂಡು ಬಂದಿದ್ದರು. ಈ ಹುಡುಗರ ಈ ಕ್ರಾಂತಿಯ ಕೆಚ್ಚನ್ನು ಗಮನಿಸಿದ ಸೋನಮ್ ವಾಂಗ್ಚುಕ್ ದಿಢೀರ್ನೆ ಜಂತರ್ ಮಂತರ್ಗೆ ಧಾವಿಸ್ಬಿಟ್ಟು ದಿಲ್ಲಿಗೆ ಬಂದುಬಿಟ್ಟು ತಾವು ಉಪವಾಸ ವ್ರತವನ್ನು ಘೋಷಿಸ್ಬಿಟ್ರು. ಅವ್ರದ್ದು ಒಂದು ಅಂಶದ ಕಾರ್ಯಕ್ರಮ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಇವರೆಲ್ಲ ಮರೆತುಬಿಟ್ರು. ಯಾವಾಗ ಆ ನೀಟ್ ಪರೀಕ್ಷೆಯಲ್ಲಿ, ಅದರ ಮೊದಲು ಮೇ 3ನೇ ತಾರೀಕು ನಡೆದ ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಆಗಿದೆ ಅನ್ನೋ ಮಾಹಿತಿ ಸಿಕ್ತೋ, ಇಂಟೆಲಿಜೆನ್ಸ್ ಮೂಲಗಳಿಂದ ಸಿಕ್ಕ ತಕ್ಷಣವೇ ತಡ ಮಾಡದೇ ಭಾರತ ಸರ್ಕಾರ ತೀರ್ಮಾನ ಕೈಗೊಳ್ತು. ಮೊದಲ ಪರೀಕ್ಷೆಯನ್ನು ರದ್ದುಗೊಳಿಸಿಬಿಟ್ಟು ಮರು ಪರೀಕ್ಷೆ ಘೋಷಣೆ ಮಾಡ್ತು. ಅಷ್ಟೇ ಅಲ್ಲ, ಇಡೀ ಪ್ರಕರಣದ ತುರ್ತು ತನಿಖೆಗೆ CBIಗೆ ಜವಾಬ್ದಾರಿಯನ್ನು ವಹಿಸ್ಕೊಡ್ತು. ಒಂದೇ ವಾರದಲ್ಲಿ CBI ಬೇಹುಗಾರರು ಇದಕ್ಕೆ ಕಾರಣರಾದ ಎಲ್ಲ ಪಾತೆಗಳನ್ನು ಪತ್ತೆ ಹಚ್ಚಿದರು. ಪುಣೆ ಮೂಲದ ಒಬ್ಬ ಕೆಮಿಸ್ಟ್ರಿ ಪ್ರೊಫೆಸರ್ ಯಾರೋ ಕುಲಕರ್ಣಿ ಅಂತ, ಅವರೇ ಕಿಂಗ್ ಪಿನ್ ಅಂತೆ, ಅವ್ರು ಕೆಮಿಸ್ಟ್ರಿ ಪೇಪರ್ ಸೆಟ್ಟರು. ಇನ್ನಿಬ್ಬರು ಮಹಿಳಾ ಅಧ್ಯಾಪಕರು, ಅವರು ಫಿಸಿಕ್ಸ್ ಮತ್ತು ಬಯಾಲಜಿ ಪೇಪರ್ ಸೆಟ್ಟರ್ಗಳಂತೆ. ಅವ್ರಿಗೆ ಸಹಕರಿಸಿದ ಮತ್ತೊಂದು ಲಾತೂರಿನ ಪ್ರೈವೇಟ್ ಟ್ಯೂಷನ್ ಕೋಚಿಂಗ್ ಸೆಂಟರ್ನ ಒಬ್ಬ ಮಾಲೀಕನನ್ನು ಎಲ್ಲರನ್ನೂ ಬಂಧಿಸಿದ್ರು. ಸುಮಾರು 13 ಜನ ಆರೋಪಿಗಳನ್ನು ಬಂಧಿಸಿದ್ದಾಯಿತು. ಮರುಪರೀಕ್ಷೆಗೆ ಅತ್ಯಂತ ಮಿಲಿಟರಿ ಕಾರ್ಯಾಚರಣೆ ರೀತಿಯಲ್ಲಿ ಕಟ್ಟುನಿಟ್ಟಾದ ವ್ಯವಸ್ಥೆಯನ್ನು ಮಾಡಿಕೊಂಡ್ರು. ಈ ಬಾರಿ ಯಾರು ಪ್ರಶ್ನೆ ಪತ್ರಿಕೆಗಳ ತಯಾರಕರು ಅಂತ ಆಯ್ಕೆಯಾಗಿದ್ರು ಅಂಥ ಎಲ್ಲ ಅಧ್ಯಾಪಕರನ್ನ ಸುಮಾರು 1 ತಿಂಗಳ ಕಾಲ ಕೂಡ ಹಾಕಿಟ್ಬಿಟ್ರು. ಹೊರ ಜಗತ್ತಿನ ಸಂಬಂಧವಿಲ್ಲದಂತೆ ಅವ್ರಿಗೆ ಸೂಕ್ತ ಅನುಕೂಲಗಳನ್ನು ಕಲ್ಪಿಸಿಕೊಟ್ಬಿಟ್ಟು ಭದ್ರತೆಯ ದೃಷ್ಟಿಯಿಂದ ಅವ್ರನ್ನ ರಕ್ಷಣೆಯಲ್ಲಿಟ್ಟರು. ಅದಾದ ನಂತರ ಮುದ್ರಿತ ಪ್ರಶ್ನೆ ಪತ್ರಿಕೆಗಳ ಸಾಗಾಣಿಕೆ ಕೂಡ ವಾಯುಪಡೆ, ಭಾರತೀಯ ವಾಯುಪಡೆಯನ್ನು ಬಳಸ್ಕೊಂಡ್ಬಿಟ್ಟು, ವಾಯುಪಡೆಯ ಹೆಲಿಕಾಪ್ಟರು ಮತ್ತು ವಿಶೇಷ ವಿಮಾನಗಳನ್ನು ಬಳಸ್ಕೊಂಡ್ಬಿಟ್ಟು ಎಲ್ಲ ರಾಜ್ಯಗಳಿಗೂ ಪೇಪರ್ ಸರಬರಾಜು ಮಾಡಿದರು. ಪರೀಕ್ಷಾ ವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ನಿರ್ವಹಿಸಿದ್ದಷ್ಟೇ ಅಲ್ಲ, ಜೂನ್ 21ರಂದು ನಡೆದ ಪರೀಕ್ಷೆ, ನೀಟ್ ಪರೀಕ್ಷೆಯ ಫಲಿತಾಂಶ ಮೊನ್ನೆ ಆಗಲೇ ಪ್ರಕಟ ಆಗೋಗ್ಬಿಡ್ತು. 25 ದಿವಸದಲ್ಲಿ ಫಲಿತಾಂಶವನ್ನು ಕೊಟ್ಟರು. ಸುಮಾರು 20 ಲಕ್ಷ ಅಭ್ಯರ್ಥಿಗಳ ಪೈಕಿ 11 ಲಕ್ಷ ಕನಿಷ್ಠ ಅರ್ಹತಾಂಕವನ್ನು ಪಡ್ಕೊಂಡ್ಬಿಟ್ಟು ಈಗ ಮೆಡಿಕಲ್ ಸೀಟ್ ಕೌನ್ಸಿಲಿಂಗಿಗೆ ಹಾಜರಾಗಲಿದ್ದಾರೆ. ಅವ್ರು ಯಾರಿಂದನೂ ಕೂಡ ಯಾವ ಆಕ್ಷೇಪ ಬರಲಿಲ್ಲ. ಅವ್ರು ಯಾರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೇಳಿಲ್ಲ. ಇವರು ಮತ್ತೊಂದು ಬೇಡಿಕೆ ಏನು ಅಂತಂದರೆ, ನೀಟ್ ಪರೀಕ್ಷೆ ರದ್ದಾಗಿದ್ದರಿಂದ ಆತ್ಮಹತ್ಯೆ ಮಾಡಿಕೊಂಡು 12 ವಿದ್ಯಾರ್ಥಿನಿಯರ ಕುಟುಂಬಕ್ಕೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ಅದಷ್ಟಲ್ಲ, ಕೇಂದ್ರ ಸರ್ಕಾರ ಇವರ ಬಿಡಾರಕ್ಕೆ ಬಂದುಬಿಟ್ಟು, ಇವರು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದ ಬಿಡಾರಕ್ಕೆ ಬಂದುಬಿಟ್ಟು ಮುಚ್ಚಳಿಕೆ ಕೊಡಬೇಕು, ಒಂದು ಭರವಸೆ ಕೊಡಬೇಕು, ಇನ್ನು ಮುಂದೆ ನಾವು ಪರೀಕ್ಷೆಯನ್ನು ಸರಿಯಾಗಿ ನಡೆಸ್ತೇವೆ ಅಂತಂದ್ಬಿಟ್ಟು. ಪರೀಕ್ಷಾ ವ್ಯವಸ್ಥೆಯ ಬಗ್ಗೆ ಆಗಲಿ, ವೈದ್ಯಕೀಯ ಶಿಕ್ಷಣದ ಲೋಪದೋಷಗಳ ಬಗ್ಗೆ ಆಗಲಿ ಎಳ್ಳಷ್ಟು ಮಾಹಿತಿ ಇಲ್ಲದ ಈ ವ್ಯಕ್ತಿಗಳು ಇದ್ದಕ್ಕಿದ್ದಂತೆ ಕ್ರಾಂತಿಯ ಒಂದು ಹುಂಬತನಕ್ಕಿಳಿದ್ರು. ಕಡೆಗೂ 21 ದಿನಗಳಷ್ಟೊತ್ತಿಗೆ ಕೆಲವು ಬಾಲಿವುಡ್ ತಾರೆಯರಲ್ಲ, ಅವರು ಕೂಡ ಅಷ್ಟೇ, ಅವರಲ್ಲಿ ಎಷ್ಟು ಜನ ಪದವೀಧರರೋ
ವೈದ್ಯಕೀಯ ಶಿಕ್ಷಣಕ್ಕೂ ಅವ್ರಿಗೂ ಏನೂ ಸಂಬಂಧ ಇರಲಿಲ್ಲ. ಕೇವಲ ಭಾವುಕತೆಯಿಂದ ಬಂದು ಇವ್ರಿಗೆ ಬೆಂಬಲವನ್ನು ಸೂಚಿಸ್ಬಿಟ್ರು. ಅಷ್ಟಕ್ಕೇ ತಾನೊಬ್ಬ ಮಹಾತ್ಮ ಗಾಂಧಿ ಆಗ್ತಾ ಇದ್ದೇನೆ, ಅಣ್ಣಾ ಹಜಾರೆ ಥರ ಇಡೀ ರಾಷ್ಟ್ರಾದ್ಯಂತ ಕಂಪನವನ್ನು ಎಬ್ಬಿಸಿದ್ದೇನೆ ಅನ್ನೋ ಗುಂಪಿನಲ್ಲಿದ್ದರು ಈ ಸೋನಮ್ ವಾಂಗ್ಚುಕ್. ಕಡೆಗೂ ಕೇಂದ್ರ ಸರ್ಕಾರ ದಿಲ್ಲಿಯ ಹೈಕೋರ್ಟ್ನ ಆದೇಶ ಬರ್ತಿರೋ ಹಾಗೆಯೇ ಅವ್ರನ್ನ ಸಫ್ದರ್ಜಂಗ್ ಆಸ್ಪತ್ರೆಗೆ ವರ್ಗಾಯಿಸ್ಬಿಟ್ಟು ಅವರ ಆರೋಗ್ಯ ಕ್ಷೀಣಿಸಿದ ಹಾಗೆ ಅವರ ಜೀವ ರಕ್ಷಣೆಗೆ ಏನು ಬೇಕಾಗಿತ್ತು ಎಲ್ಲ ವ್ಯವಸ್ಥೆ ಮಾಡ್ತು. ಆದರೆ ನಿನ್ನೆ ಮಾತ್ರ ಅಲ್ಲಿ ಮೊದಲು ಕಣ್ಣೀರು ಹಾಕ್ತಾ ಕೂತಿದ್ದ ಈ ಅಭಿಷೇಕ್ ದೀಪ್ಗೆ ಸಾವಿರಾರು ಜನ ಹುಡುಗರಿಗೆ ಸೋಷಿಯಲ್ ಮೀಡಿಯಾ ಮೂಲಕ ಕರೆ ಕೊಟ್ಬಿಟ್ಟು ಸುಮಾರು 20,000 ಜನ ನಿನ್ನೆ ಪಾರ್ಲಿಮೆಂಟ್ನ ಮಳೆಗಾಲದ ಅಧಿವೇಶನ ಆರಂಭವಾಗೋ ದಿನ ಮುತ್ತಿಗೆ ಹಾಕೋ ಒಂದು ಪ್ರದರ್ಶನ ನಡೆಸಿದರು. ಅದು ಹಿಂಸಾಚಾರಕ್ಕೆ ಇಳೀತು, ಕಲ್ಲು ತೂರಾಟ ನಡೀತು, ಪೊಲೀಸರು ಲಾಠಿ ಚಾರ್ಜ್ ಅಶ್ರುವಾಯು ಪ್ರಯೋಗ ಮಾಡಲೇಬೇಕಾಗಿ ಬಂತು. 114 ಜನ ಪೊಲೀಸರು, 60 ಜನ ವಿದ್ಯಾರ್ಥಿಗಳು ಗಾಯಗೊಂಡ್ರಂತೆ. ಇವರ ಉದ್ದೇಶ ಭಾಳ ಸ್ಪಷ್ಟವಾಗಿತ್ತು. ಮೊದಲು ಕೇವಲ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳಿದ್ರು, ಈಗ ಪ್ರಧಾನಮಂತ್ರಿಯ ರಾಜೀನಾಮೆ ಕೇಳ್ತಾ ಇದ್ದಾರೆ. ಅಂದರೆ ಇವ್ರ ಉದ್ದೇಶ ಇಷ್ಟೇ ಇತ್ತು. ಇವರಿಗೆ ವೈದ್ಯಕೀಯ ಶಿಕ್ಷಣದ ಪರೀಕ್ಷಾ ವ್ಯವಸ್ಥೆ ಸುಧಾರಣೆ ಬೇಕಿರಲಿಲ್ಲ. ಅವ್ರಿಗೇನೇ ಇದ್ರೂ ಕೂಡ ನರೇಂದ್ರ ಮೋದಿಯ ಪತನ ಬೇಕಾಗಿತ್ತು, ನರೇಂದ್ರ ಮೋದಿ ಸರ್ಕಾರದ ಪತನ ಬೇಕಾಗಿತ್ತು. ಅದು ಪ್ರಜಾಸತ್ತಾತ್ಮಕವಾದ ಚುನಾವಣಾ ಮಾರ್ಗದ ಮೂಲಕ ಇವ್ರಿಗೆ ಸಾಧ್ಯ ಇಲ್ಲ. ಅಂದಾಗೆ ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗ್ತಾ ಇತ್ತು. ಇವರು ಕಳೆದ 12 ವರ್ಷಗಳಿಂದ ನರೇಂದ್ರ ಮೋದಿ ನಾಯಕತ್ವದ NDA ಸರ್ಕಾರವನ್ನು ಚುನಾವಣಾ ಮೂಲಕ ಕೆಳಗಿಳಿಸಲಿಕ್ಕಾಗದ ಹತಾಶ ಪ್ರತಿಪಕ್ಷಗಳು ಇವ್ರನ್ನ ಪ್ರಾಕ್ಸಿ ಹೋರಾಟಗಾರರನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ. ಇದು ಅತ್ಯಂತ ವಿಷಾದನೀಯ ವಿದ್ಯಮಾನ. ಇವರು ಯಾರಾದರೂ ಒಬ್ಬರು ನಮ್ಮ ಪ್ರಮುಖ ರಾಜಕೀಯ ಪಕ್ಷಗಳ ನಾಯಕರು ಯಾರಾದರೂ ಹೋಗಿ ಉಪವಾಸ ಮಾಡಿದ್ದುಂಟಾ? ಜಂತರ್ ಮಂತರಲ್ಲಿ ಕೂತಿದ್ದ ವಿದ್ಯಾರ್ಥಿಗಳ ಜೊತೆಗೆ ರಾಹುಲ್ ಗಾಂಧಿಯವರಾಗಲಿ, ಅರವಿಂದ್ ಕೇಜ್ರಿವಾಲ್ ಆಗಲಿ ಹೋಗಿ ಒಂದು 10 ದಿನ ಆದರೂ ಅವ್ರಿಗೆ ಸಾಥ್ ಕೊಟ್ಟರೆ ಉಪವಾಸ ಮಾಡ್ತೀವಿ ಅಂತ? ಇಲ್ಲ, ಇವ್ರು ಯಾರೂ ಉಪವಾಸ ಮಾಡಲ್ಲ. ಹಿಂದೆ 1.5 ವರ್ಷಗಳ ಕಾಲ ಪಂಜಾಬ್, ಉತ್ತರ ಪ್ರದೇಶದ ರೈತರು ಹೋರಾಟ ಮಾಡಿದಾಗಲೂ ಅಷ್ಟೇ ಇವ್ರು ಯಾರೂ ಹೋಗಿ ಅಲ್ಲಿ ಹೋರಾಟದ ಕಣದಲ್ಲಿ ಕೂತ್ಕೊಳ್ಳೇ ಇಲ್ಲ. ಯಾಕಂದರೆ ಹೋರಾಟದ ರಾಜಕಾರಣವೇ ಬೇರೆ, ಅಧಿಕಾರದ ರಾಜಕಾರಣವೇ ಬೇರೆ. ಹೋರಾಟದ ರಾಜಕಾರಣದ ಬವಣೆಗಳೇ ಬೇರೆ, ಅಧಿಕಾರ ರಾಜಕಾರಣದ ವರಸಗಳೇ ಬೇರೆ. ಇವೆರಡರ ನಡುವಿನ ಕಂದ್ರ ದಿನೇ ದಿನೇ ವಿಸ್ತರಿಸ್ತಾ ಹೋಗ್ತಾ ಇದೆ. ಈ ಅಧಿಕಾರ ರಾಜಕಾರಣದಲ್ಲಿರೋ ನಾಯಕರುಗಳೆಲ್ಲ ಭಾಳ ಚಾಣಾಕ್ಷರು. ಈ ರೀತಿ ಅಮಾಯಕ ಯುವಕರು ಯಾರಾದರೂ ಬಂದು ಬೀದಿಗಿಳಿದ್ರೆ ಅವ್ರ ಹಿಂದೆ ನಿಂತು ಬೆನ್ನು ತಟ್ತಾರೆ ಹೊರತು ತಾವ್ಯಾರು ಪೊಲೀಸರು ಲಾಠಿಯನ್ನು ಅನುಭವಿಸೋದಿಲ್ಲ, ಲಾಠಿ ರುಚಿಯನ್ನು ಅನುಭವಿಸೋದಿಲ್ಲ, ಬಂಧನಕ್ಕೂ ಒಳಗಾಗೋದಿಲ್ಲ. ಅಪರೂಪಕ್ಕೊಮ್ಮೊಮ್ಮೆ ಸಾಂಕೇತಿಕ ಉಪವಾಸ ಮಾಡಿ ಸಾಂಕೇತಿಕ ಬಂಧನಕ್ಕೊಳಗಾಗ್ತಾರೆ. ತಕ್ಷಣವೇ ಅವ್ರಿಗೆ ಮುಚ್ಚಳಿಕೆ ಬರೆಸ್ಕೊಂಡು ಬಿಡುಗಡೆ ಮಾಡಿಬಿಡ್ತಾರೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು ದೇಶದ ಜನ. ಇವತ್ತು ವೈದ್ಯಕೀಯ ಶಿಕ್ಷಣಕ್ಕೆ ಅನೇಕ ಲೋಪದೋಷಗಳು ಸೇರ್ಕೊಂಡ್ಬಿಟ್ಟಿವೆ. ಕರ್ನಾಟಕವೇ ವೈದ್ಯಕೀಯ ಶಿಕ್ಷಣಕ್ಕೆ ಇಡೀ ದೇಶಕ್ಕೆ ಮಾದರಿಯಾಗಿತ್ತು. ಇವತ್ತು ಕರ್ನಾಟಕದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜುಗಳ ಸಂಖ್ಯೆ ಕೇವಲ 24, ಖಾಸಗಿ ಕಾಲೇಜುಗಳ ಸಂಖ್ಯೆ 51. 71 ಖಾಸಗಿ ಕಾಲೇಜುಗಳಲ್ಲಿರೋ ಸೀಟ್ಗಳ ಸಂಖ್ಯೆ 10,995. 24 ಸರ್ಕಾರಿ ಮೆಡಿಕಲ್ ಕಾಲೇಜುಗಳಿರೋ ಸೀಟ್ಗಳ ಸಂಖ್ಯೆ ಕೇವಲ 4,400. ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರವೇಶ ಪಡೆಯಲಿಕ್ಕೆ ಅರ್ಹರಾಗಿರೋ ಜನರಲ್ ಕ್ಯಾಟಗರಿ ಮತ್ತು ಮೀಸಲಾತಿ ಕ್ಯಾಟಗರಿಯ ವಿದ್ಯಾರ್ಥಿಗಳು ಕಟ್ಟಬೇಕಾಗಿರೋ ಫೀಸು ಕೇವಲ 65,000. ಆದರೆ ಇವತ್ತು ಸರ್ಕಾರಿ ಕೋಟಾದಲ್ಲೇ, ಅಂದರೆ ಮೆರಿಟ್ ಮತ್ತು ಮೀಸಲಾತಿ ಕೋಟಾದಲ್ಲೇ ಈ 51 ಪ್ರೈವೇಟ್ ಕಾಲೇಜುಗಳಿಗೆ ಪ್ರವೇಶ ಪಡಿಬೇಕಾದ್ರೆ ವಾರ್ಷಿಕ 7 ಲಕ್ಷ ರೂಪಾಯಿ ಟ್ಯೂಷನ್ ಫೀಸ್ ಕಟ್ಟಬೇಕಂತೆ. ಎಲ್ಲಿಯ 65,000, ಎಲ್ಲಿಯ 7 ಲಕ್ಷ? ಆದರೆ ಈ ಖಾಸಗಿ ಮೆಡಿಕಲ್ ಕಾಲೇಜುಗಳೆಲ್ಲ ತಮ್ಮನ್ನು ತಾವು ಡೀಮ್ ಟು ಬಿ ಯೂನಿವರ್ಸಿಟಿ ಅಥವಾ ಪ್ರೈವೇಟ್ ಯೂನಿವರ್ಸಿಟಿಯನ್ನು ಉನ್ನತೀಕರಣ ಮಾಡ್ಕೊಂಡ್ಬಿಟ್ಟು ಮನಸ್ಸಿಗೆ ಬಂದಂಗೆ ಪರೀಕ್ಷೆ ನಡೆಸ್ತಾಯಿದ್ರು, ಮನಸ್ಸಿಗೆ ಬಂದಂಗೆ ಕೌನ್ಸಿಲಿಂಗ್ ಮಾಡ್ತಾಯಿದ್ರು, ಬೇಕಾಬಿಟ್ಟು ಫೀಸ್ ಸ್ಟ್ರಕ್ಚರ್ ಇರ್ತಾಯಿತ್ತು. ಇವತ್ತು ಅನೇಕ ಪ್ರೈವೇಟ್ ಕಾಲೇಜುಗಳಲ್ಲಿ ವಾರ್ಷಿಕ ಟ್ಯೂಷನ್ ಫೀ 35 ಲಕ್ಷದ 55 ಲಕ್ಷದವರೆಗೂ ಇದೆ. ಅವರ ಮೇಲೆ ಹಿಡಿತವೇ ಇರಲಿಲ್ಲ. ಜೊತೆಗೆ ಒಂದೊಂದು ಖಾಸಗಿ ವಿಶ್ವವಿದ್ಯಾಲಯ, ಮೆಡಿಕಲ್ ವಿಶ್ವವಿದ್ಯಾಲಯ ಕೂಡ ತಂದೆ ಆದ ಪರೀಕ್ಷೆ ನಡೆಸ್ತಾ ಇತ್ತು. ಹೀಗಾಗಿ ಮೆಡಿಕಲ್ ಸೀಟ್ ಆಕಾಂಕ್ಷಿಗಳೆಲ್ಲ 7-8 ಕಡೆ ಅರ್ಜಿ ಸಲ್ಲಿಸಿ ಫೀ ಶುಲ್ಕ ತುಂಬಿ ಪರೀಕ್ಷೆ ಬರೀಬೇಕಾಗಿ ಬರ್ತಿತ್ತು. ಇಲ್ಲಿ ಏಕರೂಪತೆ ತರಲಿಕ್ಕೆ, ಸ್ವಲ್ಪ ಮಟ್ಟಿಗಾದರೂ ಸಮಾನ ನ್ಯಾಯ ತರಲಿಕ್ಕಾಗಿ ಏಕರೂಪ ನೀಟ್ ವ್ಯವಸ್ಥೆ ಬಂತು. ಈ ನೀಟ್ ಪರೀಕ್ಷೆಯ ಶತ್ರುಗಳೇ ಈ ಪ್ರೈವೇಟ್ ಮೆಡಿಕಲ್ ಕಾಲೇಜಿನ ಒಂದು ವರ್ಗ. ಅವರಲ್ಲಿ ಅನೇಕರು ಕೂಡ ಸಮಾಜಮುಖಿಯಾಗಿ ಅತ್ಯುತ್ತಮ ಗುಣಮಟ್ಟದ ಮೆಡಿಕಲ್ ಕಾಲೇಜುಗಳು ನಡೆಸ್ತಾ ಇದ್ದಾರೆ ನಿಜ. ಆದರೆ ಇದರಲ್ಲಿ ವ್ಯಾಪಾರೀಕರಣ ದೊಡ್ಡ ಮಟ್ಟದಲ್ಲಿ ಪ್ರವೇಶ ಮಾಡಿರೋದ್ರಿಂದ ಇವ್ರಿಗೆ ಪೂರಕವಾಗಿ ಪ್ರೈವೇಟ್ ಕಾರ್ಪೊರೇಟ್ ಕೋಚಿಂಗ್ ಕಂಪನಿಗಳು, ನಮ್ಮ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರ ಲೋಕಸಭಾ ಕ್ಷೇತ್ರ ರಾಜಸ್ಥಾನದ ಕೋಟಾ ಅದಿವತ್ತು ಕೋಚಿಂಗ್ ರಾಜಧಾನಿ ಅನಿಸ್ಕೊಂಡ್ಬಿಟ್ಟಿದೆ. ಅಲ್ಲಿರೋವೆಲ್ಲ ಬರೀ ಕೋಚಿಂಗ್ ಕಾಲೇಜುಗಳು, ಕೋಚಿಂಗ್ ಸೆಂಟರ್ಗಳು. ಅಲ್ಲಿ ಅನೇಕ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಾರೆ. ಪಾಲಕರ ಒತ್ತಡ ಮತ್ತು ಸಹಪಾಠಿಗಳ ಸ್ಪರ್ಧೆಯಿಂದಾಗಿ
ಮನೋರೋಗಕ್ಕೊಳಗಾಗಿರೋ ವಿದ್ಯಾರ್ಥಿನಿಯರು ಈ ರೀತಿ ದುರಂತಕ್ಕೀಡಾಗ್ತಿರೋದು ನಿಜ. ಅದಕ್ಕೆ ಪೇಪರ್ ಲೀಕ್ ಮಾತ್ರ ಕಾರಣವಲ್ಲ. ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಿಗೆ ಅತ್ಯಂತ ಹೆಚ್ಚಿನ ರ್ಯಾಂಕ್ ಪಡೆದಿರೋ ಮಧ್ಯಮ ಮತ್ತು ಕೆಳಮಧ್ಯಮ ವರ್ಗದ ಅಥವಾ ಬಡ ವಿದ್ಯಾರ್ಥಿಗಳು ಪ್ರವೇಶ ಪಡ್ಕೊಳ್ತಾರೆ. ಆದರೆ ಅಲ್ಲಿರೋ ಸೌಕರ್ಯ, ಸರ್ಕಾರಿ ಆಸ್ಪತ್ರೆಗಳಲ್ಲಿರೋ ಸೌಕರ್ಯಗಳು ಕನಿಷ್ಠ ಗುಣಮಟ್ಟದಲ್ಲಿವೆ. ಆದರೆ ಅಲ್ಲಿ ಕೌಶಲ್ಯದ ದೃಷ್ಟಿಯಿಂದ ಒಬ್ಬ ಸರ್ಕಾರಿ ಮೆಡಿಕಲ್ ಕಾಲೇಜು, ಸರ್ಕಾರಿ ಆಸ್ಪತ್ರೆಯಲ್ಲಿ ಅಲ್ಲಿಗೆ ಬರುವಷ್ಟು ಪೇಷಂಟ್ಗಳು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಿಗೆ ಬರಲ್ಲ. ಕೌಶಲ್ಯದ ದೃಷ್ಟಿಯಿಂದ, ವೃತ್ತಿ ಅನುಭವದ ದೃಷ್ಟಿಯಿಂದ ಸರ್ಕಾರಿ ಕಾಲೇಜುಗಳು ಎಷ್ಟೇ ಶ್ರೇಷ್ಠ ಅನಿಸಿದ್ರು ಕೂಡ ಸರ್ಕಾರಗಳೇ ಪ್ರಜ್ಞಾಪೂರ್ವಕವಾಗಿ ಅವಕ್ಕೆ ಉತ್ತೇಜನ ಕೊಡ್ತಾ ಇಲ್ಲ. ಖಾಸಗಿ ಕಾಲೇಜುಗಳ ಬಹುತೇಕ ಮಾಲೀಕರುಗಳೆಲ್ಲ ರಾಜಕಾರಣಿಗಳು ಅಥವಾ ಮಠಾಧಿಪತಿಗಳು. ಇದು ಎಲ್ರಿಗೂ ಗೊತ್ತಿದ್ದೇ ಇದೆ. ಇಲ್ಲಿ ಅನೇಕ ಲೋಪದೋಷಗಳಿದೆ. ಅಲ್ಲಿ ಫ್ಯಾಕಲ್ಟಿ, ಅಧ್ಯಾಪಕರು ಕೂಡ ಗೋಸ್ಟ್ ಫ್ಯಾಕಲ್ಟಿ ಅಂತ ಯಾರಾದರೂ ರಾಷ್ಟ್ರೀಯ ವೈದ್ಯಕೀಯ ಮಂಡಳಿಯವರು ತಪಾಸಣೆಗೆ ಬಂದಾಗ ಇದ್ದಕ್ಕಿದ್ದಂತೆ ತೋರಿಸ್ಬಿಡ್ತಾರೆ. ಒಂದಿಷ್ಟು ಜನ ಅತಿಥಿ ಉಪನ್ಯಾಸಕ್ಕೆ ಕರ್ಕೊಂಬಂದ್ಬಿಟ್ಟು ನೋಡಿ ಎಲ್ಲ ಅಧ್ಯಾಪಕ ಹುದ್ದೆಗಳನ್ನು ತುಂಬಿದ್ದೀವಿ ಅಂತ ತೋರಿಸ್ಕೊಂಡ್ಬಿಡ್ತಾರೆ. ಹಳ್ಳಿ ಜನರು ಕರ್ಕೊಂಬಂದ್ಬಿಟ್ಟು ಆ ಇನ್ ಪೇಷಂಟ್ ವಾರ್ಡ್ಗಳಲ್ಲಿ ಮಲಸಿ ನೋಡಿ ನಮ್ಮಲ್ಲೆಲ್ಲ ಭರ್ತಿ ಆಗಿಬಿಟ್ಟಿದೆ, ಎಲ್ಲ ಪೇಷಂಟ್ಗಳು ಭರ್ತಿ ಆಗಿಬಿಟ್ಟಿದ್ದಾರೆ ಅಂತ ತೋರಿಸ್ಬಿಡ್ತಾರೆ. ಇದು ನೀಟ್ ಪರೀಕ್ಷೆಯ ಮತ್ತೊಂದು ಕಷ್ಟ ಏನು ಬಂತು ಅಂತಂದರೆ, ಇದು ನೀಟ್ ಅಂದರೆ ಕೇವಲ ಅದು ಪ್ರವೇಶ ಪರೀಕ್ಷೆ ಮಾತ್ರವಲ್ಲ, ನ್ಯಾಷನಲ್ ಎಲಿಜಿಬಿಲಿಟಿ ಆ್ಯಂಡ್ ಎಂಟ್ರನ್ಸ್ ಟೆಸ್ಟ್, ಕನಿಷ್ಠ ರಾಷ್ಟ್ರೀಯ ಅರ್ಹತಾಂಕ ಮತ್ತು ಪ್ರವೇಶ ಪರೀಕ್ಷೆ. ಈ ಸಾರಿ ಫಲಿತಾಂಶ ಬಂದ ನಂತರ SC ST OBC ಮತ್ತು ಇತರ ಮೀಸಲಾತಿ ವರ್ಗಗಳಿಗೆ ಕನಿಷ್ಠ ಅರ್ಹತಾಂಕ 176. ಅದೇ ರೀತಿ ಸಾಮಾನ್ಯ ವರ್ಗ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗ EWS ಕ್ಯಾಟಗರಿಗಳಿಗೆ 213 ಇದೆ. ಕನಿಷ್ಠ ಅಷ್ಟು ಅಂಕಗಳನ್ನು ಪಡೆಯದೇ ಇದ್ದರೆ ನೀವು ದುಡ್ಡು ಕೊಟ್ಟು ಸೀಟನ್ನು ಖರೀದಿಸೋ ಹಾಗಿಲ್ಲ. ಹೀಗಾಗಿ ಶ್ರೀಮಂತರ ಮಕ್ಕಳನ್ನು ಆಕರ್ಷಿಸೋದು ಭಾಳ ಕಷ್ಟ ಆಗಿಬಿಟ್ಟಿತ್ತು ಖಾಸಗಿ ಕಾಲೇಜುಗಳಿಗೆ. ಇದು ಅರ್ಥ ಮಾಡ್ಕೊಳ್ಬೇಕು. ಇದನ್ನು ಅಕಸ್ಮಾತ್ತಾಗಿ ವಿಕೇಂದ್ರೀಕರಣ ಮಾಡೋದಾದರೆ ಸರ್ಕಾರಿ ಮೆಡಿಕಲ್ ಕಾಲೇಜುಗಳಿಗೆ ಆಯಾ ರಾಜ್ಯ ಸರ್ಕಾರಗಳೇ ಮೊದಲಿದ್ದಂತೆ CET ಪರೀಕ್ಷೆ ನಡೆಸಲಿ. ಈ ಪ್ರೈವೇಟ್ ಮೆಡಿಕಲ್ ಕಾಲೇಜುಗಳೇನಿದೆ ರಾಷ್ಟ್ರಾದ್ಯಂತ, ಅಲ್ಲಿ ಏಕರೂಪತೆಯ ಅಗತ್ಯ. ಪ್ರೈವೇಟ್ ಕಾಲೇಜುಗಳ ಪ್ರವೇಶಕ್ಕಾಗಿ ಮಾತ್ರ ಈ ರಾಷ್ಟ್ರ ಮಟ್ಟದ ನೀಟ್ ಪರೀಕ್ಷೆ ಮುಂದುವರಿಯಲಿ. ಎಲ್ಲ ಥರದ ಕಟ್ಟುನಿಟ್ಟಾದ ಕ್ರಮಗಳನ್ನು ಕೈಗೊಂಡು ಯಾವ ರೀತಿ ಮರುಪರೀಕ್ಷೆ ನಡೆಸಿದ್ರು ಆ ರೀತಿ ಬಿಗಿಯಾಗಿ ಶಿಸ್ತಿನಿಂದ ನಡೆಸಿದರೆ, ಪಾರದರ್ಶಕವಾಗಿ ನಡೆಸಿದರೆ ಮತ್ತೊಮ್ಮೆ ಈ ದೋಷಗಳು ಬರಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳದೆ ನಿನ್ನೆ ಕ್ರಾಂತಿ ಮಾಡಲಿಕ್ಕೆ ಹೊರಟಿದ್ರು, ಅವರು ಉಪವಾಸ ಮಾಡಿ ಹುತಾತ್ಮನಾಗಲಿಕ್ಕೆ ಹೊರಟಿದ್ರು ಈ ಸೋನಮ್ ವಾಂಗ್ಚುಕ್. ಅದಕ್ಕೆ ಆ ಮಿಲ್ಟನ್ 500 ವರ್ಷಗಳ ಹಿಂದೆನೇ ಹೇಳಿದ್ದ, ಫೇಮ್ ಈಸ್ ದ ಇನ್ಫರ್ಮಿಟಿ ಆಫ್ ಎ ನೋಬಲ್ ಮೈಂಡ್, ಲಾಸ್ಟ್ ಇನ್ಫರ್ಮಿಟಿ ಆಫ್ ಎ ನೋಬಲ್ ಮೈಂಡ್ ಅಂತ. ಧೀಮಂತ ಮನುಷ್ಯನು ಕೂಡ ಆ ಖ್ಯಾತಿಯ ಹುಚ್ಚು ಅನ್ನೋದು ಒಂದು ಕಟ್ಟ ಕಡೆಯ ದೌರ್ಬಲ್ಯ. ಮಹಾತ್ಮ ಗಾಂಧಿ ಆಗ್ಲಿಕ್ಕೆ ಹೊರಟುಬಿಟ್ಟು ಮುಗ್ಗರಿಸಿದ್ದಾರೆ ಸೋನಮ್ ವಾಂಗ್ಚುಕ್. ಅವರಿಗೆ ಬೆಂಬಲ ಕೊಡ್ತಾ ಇರೋ ಎಡಪಂಥೀಯ ಆಂದೋಲನ ಜೀವಿಗಳ ಬಗ್ಗೆ ಮರುಕು ಬರುತ್ತೆ. ನಮಸ್ಕಾರ.